ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಟ್ರೋಲಾಗ್ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಮಾಮಿಡಿ. ಅವರಪ್ಪನ್ 2 ಫಿಲ್ಮ್ ನೋಡಿದೆ. ಇಮ್ರಾನ್ ಹಾಶ್ಮಿ, ದಿಶಾ ಪಟಾನಿ, ಆಮೇಲೆ ವಿಲನ್ ಯಾರ್ಯಾರೋ ಇದ್ದರು. ನಾನು ಆ್ಯಕ್ಚುಲಿ ಫಿಲ್ಮ್ ನೋಡೋಕ್ಕೆ ಹೋಗಿದ್ದು ಅವರಪ್ಪನ್ನಲ್ಲಿರೋ ಒಂದು ಕಲ್ಟ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಅವ್ರದ್ದು ಒಂದು ಲವ್ ಏನಿರುತ್ತಲ್ಲ, ಶ್ರೇಯಾ ಶರಣ್ದು ಆಮೇಲೆ ಇಮ್ರಾನ್ ಹಾಶ್ಮಿದು ಲವ್ ಏನು ತೋರಿಸಿದಾರಲ್ಲ ಅವರಪ್ಪನ್ನಲ್ಲಿ, ಅದು ತುಂಬ ಇಷ್ಟ ಆಗಿತ್ತು ನನಗೆ. ಬಟ್ ಅವರಪ್ಪನ್ 2ನ ಅದರದ್ದೇ ಒಂದು ಮುಂದುವರಿದ ಭಾಗ ಅಂತ ತೋರಿಸಿದ್ದಾರೆ ಹೊರತು ಅದಕ್ಕೂ ಇದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಅಂತಲೇ ಅಂತೀನಿ ನನ್ನ ಫ್ರೆಂಡ್ಸ್. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಮೂವೀಲಿ ಏನು ಕನೆಕ್ಷನ್ ನಾವು ಹುಡುಕ್ತಾ ಇದ್ವಿ, ಏನು ಎಮೋಷನ್ಸ್ ನಾವು ಹುಡುಕ್ತಾ ಇದ್ವಿ, ಅದು ಕೊನೆವರೆಗೂ ಸಿಗೋಲ್ಲ. ಎಷ್ಟು ಟ್ರೈ ಮಾಡ್ತೀವಿ ನಾವು ಅದಕ್ಕೆ ಮೊದಲಿಂದ ಅವರಪ್ಪನಿಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ಬಟ್ ಆದರೂ ಫಿಲ್ಮ್ ತುಂಬ ಪೇಲವಾಗಿ ಬಂದಿದೆ. ಆಮೇಲೆ ವಿಲನ್ ಏನು ಮಾಡಿದ್ದಾನೆ, ಸಿದ್ದಿಕ್ಕಿ ಯಾರೋ ಇದ್ದಾರಲ್ಲ ವಿಲನ್ ಪಾತ್ರ ಮಾಡೋಕ್ಕೆ, ಆ ಥರನೇ ಒಬ್ಬ ಹುಡುಗನ ತಂದಿದ್ದಾರೆ. ಭಾಳ ಒಂದು ನಿರಾಸೆಯನ್ನು ಮೂಡಿಸ್ತು ಫಿಲ್ಮು. ಏನಿಲ್ಲ ಫ್ರೆಂಡ್ಸ್, ಈ ಫಿಲ್ಮಲ್ಲಿ ಏನು ತೋರಿಸಿದ್ದಾರೆ ಅಂದರೆ ಚೈಲ್ಡ್ ಟ್ರಾಫಿಕಿಂಗ್ ಮಾಡೋದನ್ನು ತೋರಿಸಿದ್ದಾರೆ. ಚೈಲ್ಡ್ ಟ್ರಾಫಿಕಿಂಗ್ ಅಂದರೆ ಅವನಿಗೆ ಒಂದು ಮಗು ಸಿಕ್ಕಿರುತ್ತೆ ಅಲ್ಲಿ ಸಮಾಧಿಲಿ. ಆ ಮಗುನ ಅವನು ಬೆಳೆಸ್ತಿರ್ತಾನೆ. ಆವಾಗ ಯಾರೋ ಬಂದು ದತ್ತು ತೊಗೋತೀನಿ ಅಂತ ತೊಗೊಂಡು ಹೋಗಿರ್ತಾರೆ. ಬಟ್ ಅದು ದತ್ತು ತೊಗೊಂಡಿರಲ್ಲ, ಚೈಲ್ಡ್ ಟ್ರಾಫಿಕಿಂಗ್ ಮಾಡೋಕ್ಕೆ ತೊಗೊಂಡಿರ್ತಾರೆ. ಅದನ್ನು ಹುಡ್ಕೊಂಡು ಈ ಹೀರೋ ಹೋಗ್ತಾನೆ. ಹೀರೋ ಹೋಗಿ ಅಲ್ಲಿ ಯಾರ್ಯಾರಿಗೆ ಭೇಟಿ ಆಗ್ತಾನೆ, ಏನೇನು ಮಾಡ್ತಾನೆ, ಆಮೇಲೆ ಕೊನೆಗೆ ಆ ಹುಡುಗಿನ ಉಳಿಸ್ತಾನೋ ಇಲ್ವೋ, ಈ ಥರ ಒಂದು ಸ್ಟೋರಿನ ತೊಗೊಂಡು ಹೋಗಿದ್ದಾರೆ. ಬಟ್ ಫಿಲ್ಮ್ ಅಂತೂ ನನಗೆ ಇಷ್ಟ ಆಗಿಲ್ಲ ಫ್ರೆಂಡ್ಸ್. ನೀವು ಈ ಫಿಲ್ಮ್ ನೋಡದೇ ಇದ್ರೇ ಚೆನ್ನ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.